ಸರ್ ಈ ಬಾರಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಸರ್? ಬಿ ಜೆ ಪಿ ಬಂದ್ರೇ ಉತ್ತಮ. ಯಾಕೆ ಸರ್ ಬಿಜೆಪಿ? ಬಿ ಜೆ ಪಿ ಅಂದರೆ ಇಲ್ಲಿ ನೋಡಿ, ಇವಾಗ ನೋಡ್ತಾ ಇದ್ದೀವಲ್ಲ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಾರೆ. ಇನ್ನು ನಮ್ಮ ಹಿಂದೂಗಳಿಗೆ ಎಲ್ಲೂ ಉಳಗಾಲ ಇದೆ. ಅದರಿಂದ ಬಿಜೆಪಿ ಬಂದರೆ ಸುರಕ್ಷಿತವಾಗಿರ್ತೀವಿ ಅಂತ. ಈಗ ಮೋದಿ ಅವರು ಬಂದು 10 ವರ್ಷ ಆಯಿತು. 10 ವರ್ಷದ ಆಡಳಿತದಲ್ಲಿ ಏನಾದರೂ ಡೆವಲಪ್ ಮಾಡಿದ್ದಾರೆ ಭಾರತದಲ್ಲಿ? ಡೆವಲಪ್ ಆಗ್ತಾಯಿದೆ. ಏಕ್ದಮ್ ಡೆವಲಪ್ ಆಗು ಅಂದರೆ ಏನಾಗುತ್ತೆ? 60 ವರ್ಷದಲ್ಲಿ ಇದ್ದರೆ ಏನೂ ಮಾಡೋಕ್ಕಾಗಿಲ್ಲ. ಇನ್ನು 10 ವರ್ಷದಲ್ಲಿ ಬಂದು ಈಗ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಮಾಡ್ಬೋದು. 10 ವರ್ಷದಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ? ಚೇಂಜಸ್ ಆಗ್ತಾ ಇದೆಯಲ್ಲ, ಬೆಳವಣಿಗೆ ಆಗ್ತಾ ಇಲ್ವಾ? ಅದು ಈಗ ಇಲ್ಲೇನು ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ರು, ಇದೆಲ್ಲ ಬಡವ್ರಿಗೆ ಅನುಕೂಲ? ಗ್ಯಾರಂಟಿ ಬಡವ್ರಿಗೆ ಅನುಕೂಲ ಆಯ್ತಲ್ಲ. ನಮ್ಮಂಥವ್ರು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಅವ್ರಿಗೆ ಅನುಕೂಲ ಮಾಡ್ತಾಯಿದ್ದಾರೆ ಅಷ್ಟೇ. ಫ್ರೀ ಬಸ್ ಬಿಟ್ಟರು, ನಮ್ಮ ಆಟೋದವರೆಲ್ಲ ಬರ್ಬತ್ತಾಗೋದ್ವಿ ನೋಡಿ. 1-2 ಅವರ್ ಆಯಿತು ನಿಂತ್ಕೊಂಡು, ಒಂದು ಬಾಡಿಗೆ ಇಲ್ಲ, ಆಟೋದವ್ರಿಗೆ ಏನು ಅನುಕೂಲ ಮಾಡ್ಕೊಂಡು? ಏನೂ ಇಲ್ಲ. ಅನುಕೂಲ ಅಲ್ಲ, ಅಷ್ಟೇ ಹೊರತು ಅನುಕೂಲ ಏನಾಗಿದೆ? ಫ್ರೀ ಬಸ್ ಬಿಟ್ಟಿರೋದ್ರಿಂದ ನಮಗೆ ಮಿನಿಮಮ್ಮು ಸಿಗ್ತಾ ಇಲ್ವಲ್ಲ. ಇವತ್ತು ಬಾಡಿಗೆ ಮಿನಿಮಮ್ ಸಿಕ್ಕಿಲ್ಲ 30 ರೂಪಾಯಿ ಸಿಗೋದು, ಅದು ಇಲ್ಲ. ಈ ಯಂಗ್ಸ್ಟ್ರ ಆಟೋನೇ ಹತ್ತೋದಿಲ್ಲ ಈಗ.